ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ನಮ್ಮ ಲಾಯಕ್ಸ್ ಬೆಂಗಳೂರು ಚಾನಲಿಗೆ ಸ್ವಾಗತ. ಇವತ್ತು ನಾವು ಲಾಯಕ್ಸ್ ಎಕ್ಸ್ಪ್ಲೇನ್ ಅನ್ನುವಂತಹ ಒಂದು ಹೊಸ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದು ಈ ಒಂದು ಸೀರೀಸ್ನ ಮೊದಲನೇ ವಿಡಿಯೋ ಆಗಿರುತ್ತದೆ. ಲಾಯಕ್ಸ್ ಎಕ್ಸ್ಪ್ಲೇನ್ ಮುಖ್ಯವಾಗಿ ವಾರಾಂತ್ಯದಲ್ಲಿ ಬರುವಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ ಪರಿಪೂರ್ಣವಾದ ಚರ್ಚೆಯನ್ನು ಒಳಗೊಂಡಂತೆ ವಿಷಯಗಳನ್ನು ಸಮಗ್ರವಾಗಿ ಚರ್ಚಿಸಲಾಗುತ್ತದೆ. ಈ ಒಂದು ಆರ್ಟಿಕಲ್ಸ್ ಅಥವಾ ಈ ಒಂದು ವಿಡಿಯೋ ಸೀರೀಸ್ನಲ್ಲಿ ಯಾವುದಾದರೂ ಒಂದು ವಿಷಯ ತಗೊಂಡ ನಂತರ ಅದಕ್ಕೆ ಸಂಬಂಧಿತವಾಗಿ ಐತಿಹಾಸಿಕವಾಗಿ ಆಗಿರಬಹುದು, ಈಗ ನಡೀತಾ ಇರುವಂತಹ ಬೆಳವಣಿಗೆ ಆಗಿರಬಹುದು, ಮುಂದೆ ಆಗಬಹುದಾದಂತಹ ಸಾಧ್ಯತೆಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಾವು ಪಡ್ಕೋಬಹುದು. ಈ ಒಂದು ವಿಡಿಯೋ ಯಾವ ರೀತಿಯಲ್ಲಿ ತಮಗೆ ಉಪಯೋಗವಾಗುತ್ತದೆ ಅನ್ನುವಂತಹ ಪ್ರಶ್ನೆ ಕೇಳಿದಾಗ ಮೊದಲನೇ ಹಂತದಲ್ಲಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪ್ರಿಲಿಮ್ಸಿಗೆ ಬೇಕಾದಂತಹ ಪರಿಪೂರ್ಣವಾದ ಮಾಹಿತಿ ಫ್ಯಾಕ್ಟ್ಸ್ಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ತಮಗೆ ಸಿಗುವಂಥದ್ದು. ಎರಡನೇ ಹಂತದಲ್ಲಿ ಮೇನ್ಸಿಗೂ ಸಹ ಅನುಕೂಲವಾಗುವಂತೆ ಎಲ್ಲ ಡೈಮೆನ್ಷನ್ಸ್ಗಳನ್ನು ಇಲ್ಲಿ ಕವರ್ ಮಾಡೋದ್ರಿಂದ ಆ ಒಂದು ಟಾಪಿಕ್ಕಿಗೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆ ಬಂದಿದ್ದಂತಹ ಸಂದರ್ಭದಲ್ಲಿ ತಾವು ಅದನ್ನು ಬರೆಯಲು ರೆಡಿಯಾಗಿರ್ತೀರಾ, ಸಶಕ್ತರಾಗಿರ್ತೀರಾ ಅನ್ನುವಂಥದ್ದು. ಹಾಗೂ ಈ ಒಂದು ವಿಡಿಯೋ ಬರೀ UPSCಗೆ ಅಷ್ಟೇ ಅನುಕೂಲವಾಗುತ್ತದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳುವಂತಹ ವಿದ್ಯಾರ್ಥಿಗಳಿಗೆ KPSC ಮತ್ತು UPSC ಸಿಲೆಬಸ್ಸಿಗೆ ಸಂಬಂಧಿಸಿದಂತೆ ಒಂದು ವಿಡಿಯೋವನ್ನು ನಮ್ಮ ಲಾಯಕ್ಸ್ ಬೆಂಗಳೂರು ಹೊರತರ್ತಾ ಇದ್ದು ಯಾವ ಸಬ್ಜೆಕ್ಟ್ಸ್ಗಳು ಯಾವ ಟಾಪಿಕ್ಸ್ಗಳು ಒಂದಾಗಿದ್ದಾವೆ, ಅಂದರೆ ಸಮಾನವಾಗಿದ್ದಾವೆ ಎರಡೂ ಸಿಲೆಬಸ್ಗಳಲ್ಲಿ. ಅದಕ್ಕೆ ಅನುಗುಣವಾಗಿ ತಾವು ಕಲಿಯುವಂತಹ ಟಾಪಿಕ್ಕು ಬರೀ UPSCಗೆ ಅಲ್ಲದೆ KPSC KS ಮೇನ್ಸ್ ಎಕ್ಸಾಮಿನೇಷನ್ ಅಥವಾ PSI SAಗೆ ಬೇಕಾದಂತಹ ಪಾಯಿಂಟ್ಸ್ಗಳನ್ನು ಸಹ ತಾವಿಲ್ಲಿ ಪಡ್ಕೊಳ್ಳಬಹುದು ಅನ್ನುವಂತಹ ಮಾತನ್ನು ಹೇಳುತ್ತಾ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ಈಗಷ್ಟೇ ಯುನೈಟೆಡ್ ಕಿಂಗ್ಡಮ್ ಗ್ಲಾಸ್ಗೋದಲ್ಲಿ ನಡೆದಂತಹ ಈ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಮೊದಲನೇ ಹಂತದಲ್ಲಿ ನೋಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ಮುಖ್ಯವಾಗಿ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ನಡೀತಿರುವಂತಹ ಪ್ರಪಂಚ ಮಟ್ಟದ ಎಲ್ಲ ನಾಯಕರು, ಸುಮಾರು 190 ರಾಷ್ಟ್ರಗಳ ನಾಯಕರು, ಕ್ಲೈಮೇಟ್ ಚೇಂಜ್ ಎಕ್ಸ್ಪರ್ಟ್ಸ್ ಮತ್ತು ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ಗಳು ಈ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26ರ ಸಮ್ಮಿಟ್ನಲ್ಲಿ ಪಾಲ್ಗೊಳ್ತಾ ಇರುವಂಥದ್ದು. ಅಕ್ಟೋಬರ್ 31ಕ್ಕೆ ಶುರು ಆದಂತಹ ಈ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ನವೆಂಬರ್ 12ರವರೆಗೆ ಯುನೈಟೆಡ್ ಕಿಂಗ್ಡಮ್ ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೀತಾ ಇರುವಂಥದ್ದು. ಈಗ ಮೊದಲನೇ ಹಂತದಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಬೇಕು. ಈಗ ನಡೀತಾ ಇರುವಂಥದ್ದು ಅಂದರೆ 2021ರ ಈ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ಅಂತ ಕರೀತಾ ಇರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಪರಿಸರ ಸಂರಕ್ಷಣೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಇಡೀ ಪ್ರಪಂಚದಲ್ಲೇ ಚರ್ಚೆ ಆಗ್ತಾ ಇರುವಂತಹ ವಿಷಯವಾಗಿರುತ್ತದೆ. 1990ರ ದಶಕದಲ್ಲಿ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಬಹುದೊಡ್ಡ ರೂಪದಲ್ಲಿ ಅಥವಾ ಬಹುದೊಡ್ಡ ಮೊತ್ತದಲ್ಲಿ ಡಿಸ್ಕಷನ್ಗಳು ಶುರುವಾದವು. ಯಾಕಂದರೆ ಗ್ರೀನ್ ಹೌಸ್ ಗ್ಯಾಸಸ್ಗಳು ಎಮಿಟ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ವಾತಾವರಣದ ಉಷ್ಣಾಂಶ ಹೆಚ್ಚಾಗುವಂತಹ ಕಾರಣಕ್ಕೆ ಮಳೆ ಹಾಗೂ ಬೇರೆ ಬೇರೆ ಪ್ರವಾಹಗಳು ಹೆಚ್ಚಾಗ್ತಾ ಇರುವಂತಹ ಸನ್ನಿವೇಶವನ್ನು ನೋಡಿದಂತಹ ಸಂದರ್ಭದಲ್ಲಿ ಎಲ್ಲ ರಾಷ್ಟ್ರಗಳು ಎಚ್ಚೆತ್ತುಕೊಳ್ಳುವ ಅವಶ್ಯಕತೆ ಬಿತ್ತು. ಎಚ್ಚೆತ್ತುಕೊಂಡಂತಹ ಸಂದರ್ಭದಲ್ಲಿ ಯುನೈಟೆಡ್ ನೇಷನ್ ಎಲ್ಲ ರಾಷ್ಟ್ರಗಳನ್ನು ಈ ಒಂದು ಪರಿಸರ ಸಂರಕ್ಷಣೆಯ ಬಗ್ಗೆ ಅರಿವನ್ನು ಮೂಡಿಸಿ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಿಸಿದಂತಹ ವಿಷಯವನ್ನು ಪ್ರಪಂಚದ ಮಟ್ಟದಲ್ಲಿ ಒಂದು ಟಾಪ್ ಅಜೆಂಡಾ ಆಗಿ ಹೊರಬರುವಂತಹ ಕ್ರಮವನ್ನು ಕೈಗೊಂಡಿತು. ಈ ಒಂದು ಸಂದರ್ಭದಲ್ಲಿ ಶುರು ಆಗಿದ್ದೇ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ನ ಮೀಟಿಂಗ್. ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಮೀಟಿಂಗ್ ಪ್ರತಿ ವರ್ಷ ಎಲ್ಲ ರಾಷ್ಟ್ರಗಳ ನಾಯಕರು ಒಳಗೊಂಡು ಪರಿಸರ ಸಂರಕ್ಷಣೆ ಬಗ್ಗೆ ಯಾವೆಲ್ಲ ವಿಷಯಗಳನ್ನು ಅಥವಾ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಅನ್ನುವಂತಹ ಚರ್ಚೆ ಏನು ನಡೆಸಲಾಗುತ್ತದೆಯೋ ಅದನ್ನೇ ನಾವು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರಿತೀವಿ. ಈ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸಿಗೆ ಸಂಬಂಧಿಸಿದಂತೆ ಯುನೈಟೆಡ್ ನೇಷನ್ಸ್ ಹೊರತಂದಂತಹ ಸಂದರ್ಭದಲ್ಲಿ 2 ಮುಖ್ಯವಾದ ಅಗ್ರಿಮೆಂಟ್ಸ್ಗಳು ಪೂರ್ಣವಾದವು. ಯಾವ 2 ಮುಖ್ಯವಾದ ಅಗ್ರಿಮೆಂಟ್ಸ್ಗಳು? ಮೊದಲನೇ ಹಂತದಲ್ಲಿ 1997ರಲ್ಲಿ ಆದಂತಹ ಕೊಯೋಟೋ ಪ್ರೋಟೋಕಾಲ್ ಮತ್ತು 2015ರಲ್ಲಿ ಆದಂತಹ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್. ಈ 2 ವಿಷಯಗಳಿಗೆ ಸಂಬಂಧಿಸಿದಂತೆ ಯಾವುದಾದ್ರೂ ನ್ಯೂಸ್ ಪೇಪರ್ನಲ್ಲಿ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಚರ್ಚೆ ಆಗಬೇಕಾದ್ರೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನ ಬಗ್ಗೆ ನಿಗದಿತವಾದ ಮಾಹಿತಿಯನ್ನು ನಾವು ಕಾಣ್ತಾನೆ ಇರ್ತೀವಿ.
ಈ ಎರಡು ಅಗ್ರಿಮೆಂಟ್ಸ್ಗಳಲ್ಲಿ ಬಹುಮುಖ್ಯವಾಗಿ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಅಭೂತಪೂರ್ವ ಚರ್ಚೆಯಾಗಿತ್ತು. ಆದರೆ ಈ ಮೀಟಿಂಗ್ಸ್ಗಳಿಂದಾಗಿ ಏನು ಡಿಸೈರ್ಡ್ ರಿಸಲ್ಟ್ ಅಂದರೆ ಏನೆಲ್ಲ ನಾವು ಸಾಧಿಸಬೇಕಾಗಿತ್ತೋ ಅದನ್ನು ನಾವು ಪರಿಪೂರ್ಣವಾಗಿ ಸಾಧಿಸಲು ಸಾಧ್ಯವಾಗಿಲ್ಲ. ಮುಖ್ಯವಾಗಿ ಎಲ್ಲ ರಾಷ್ಟ್ರಗಳು ಇದಕ್ಕೆ ಸಹಮತಿಯನ್ನು ಕೊಡದೇ ಇರುವಂತಹ ಕಾರಣಕ್ಕೆ ಈ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಮೀಟಿಂಗ್ ಮುಖ್ಯವಾಗಿ ತಮಗೆ ಇದುವರೆಗೂ ಗೊತ್ತಾಗಿರುವಂಥದ್ದು ಪ್ರತಿ ವರ್ಷ ಎಲ್ಲ ರಾಷ್ಟ್ರಗಳು ಸೇರಿ ನಡೆಸುವಂತಹ ಚರ್ಚೆ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಅನ್ನುವಂಥದ್ದು. ಈ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ನ ಎರಡು ಮೂಲ ಉದ್ದೇಶಗಳು ಯಾವುವು? ಸೊ ಎರಡು ಮೂಲ ಉದ್ದೇಶಗಳು ಯಾವುವು ಈ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಆಯೋಜಿಸಲು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಮೊದಲನೇದು ಎಮಿಷನ್ ರಿಡಕ್ಷನ್, ಅಂದರೆ ಯಾವ ರಾಷ್ಟ್ರಗಳು ಎಷ್ಟು ಇಂಡಸ್ಟ್ರಿಯಲೈಸೇಷನಿಂದ ಹೊಗೆ ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಹೊರಹಾಕ್ತಾ ಇದ್ದಾವೋ ಅದನ್ನು ಕಡಿಮೆ ಮಾಡುವಂಥದ್ದು ಮೊದಲನೇ ಮೂಲ ಉದ್ದೇಶವಾಗಿರುತ್ತದೆ ಚರ್ಚೆಗೆ ಸಂಬಂಧಿಸಿದಂತೆ. ಮತ್ತು ಪ್ರಪಂಚ ಮಟ್ಟದಲ್ಲಿ ರಾಷ್ಟ್ರಗಳು ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಯಾವೆಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಸ್ಕೆಲಿಟನ್ ಆರ್ಕಿಟೆಕ್ಚರನ್ನು ಡೆವಲಪ್ ಮಾಡುವಂಥದ್ದು ಮೂಲ ಉದ್ದೇಶವಾಗಿರುತ್ತದೆ. ಈಗ ಈ ಒಂದು ಆಬ್ಜೆಕ್ಟಿವ್ ಒಂದಿಗೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಹೊರಬಂದ ನಂತರ ಪ್ರಪಂಚ ಮಟ್ಟದಲ್ಲಿ ನಾವು ಕಂಡಂತಹ ವಿಭಜನೆ ಡೆವಲಪಿಂಗ್ ಮತ್ತು ಡೆವಲಪ್ಡ್ ರಾಷ್ಟ್ರಗಳು. ಏನಿದು ಡೆವಲಪಿಂಗ್ ಮತ್ತು ಡೆವಲಪ್ಡ್ ರಾಷ್ಟ್ರಗಳು? ಉದಾಹರಣೆಗೆ ನಾವು ಯುನೈಟೆಡ್ ಸ್ಟೇಟ್ಸ್, UK ಹಾಗೂ ಜಪಾನ್ ಇವೆಲ್ಲವನ್ನು ಇಂಡಸ್ಟ್ರಿಯಲಿ ಡೆವಲಪ್ಡ್ ರಾಷ್ಟ್ರಗಳು ಅಂತ ಕರಿತೀವಿ. ಅಂದರೆ ಕಾರ್ಖಾನೆ ರೆವಲ್ಯೂಷನ್ ಈ ಒಂದು ರಾಷ್ಟ್ರಗಳಲ್ಲಿ ಬಹಳ ಮುಂಚಿತವಾಗಿ ಶುರುವಾಗಿತ್ತು. ಆ್ಯಂಡ್ ಆ ಒಂದು ಕಾರಣಕ್ಕೆ ಇಲ್ಲಿ ಕಾರ್ಖಾನೆ ರೆವಲ್ಯೂಷನ್ ಆದಂತಹ ಸಂದರ್ಭದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಏನು ಕರಿತೀವೋ ಅದರಿಂದಾಗಿ ಎಮಿಷನ್ ತುಂಬ ಜಾಸ್ತಿ ಆಗ್ತಿತ್ತು. ಆದರೆ ಈ ಡೆವಲಪಿಂಗ್ ರಾಷ್ಟ್ರಗಳು ಈ ಇಂಡಸ್ಟ್ರಿಯಲ್ ರೆವಲ್ಯೂಷನನ್ನು ತಮ್ಮ ಹತೋಟಿಗೆ ಪಡ್ಕೊಳ್ಳುವಂಥದ್ದು ತುಂಬ ನಿಧಾನವಾದಂತಹ ಸಂದರ್ಭದಲ್ಲಿ ಇವರ ಎಮಿಷನ್ ಅಷ್ಟು ದೊಡ್ಡದಾಗಿ ಇರಲಿಲ್ಲ. ಯಾವ ಡೆವಲಪಿಂಗ್ ರಾಷ್ಟ್ರಗಳ ಪೈಕಿ ನಾವು ಕಾಣ್ತೀವಿ? ಉದಾಹರಣೆಗೆ ಭಾರತ, ಬ್ರೆಜಿಲ್ ಮತ್ತು ಚೈನಾ ಅಂಥೇಳಿ ನಾವು ತಗೋಬಹುದು. ಈ ರಾಷ್ಟ್ರಗಳಲ್ಲಿ ಇಂಡಸ್ಟ್ರಿಯಲೈಸೇಷನ್ ಬಹಳ ಲೇಟಾಗಿ ಶುರುವಾದಂತಹ ಕಾರಣಕ್ಕೆ ಗ್ರೀನ್ ಹೌಸ್ ಗ್ಯಾಸಸ್ಗಳಲ್ಲಿ ಬಹಳ ಕಡಿಮೆ ಇವರ ಕಾಂಟ್ರಿಬ್ಯೂಷನ್ ಇದೆ ಪ್ರಪಂಚದ ಪರಿಸರ ಸಮತೋಲನವನ್ನು ಹಾಳು ಮಾಡೋದರಲ್ಲಿ ಅನ್ನುವಂಥದ್ದು ಮುಖ್ಯವಾಗಿ ಹೇಳಲಾಗುತ್ತದೆ. ಈಗ ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಮೀಟಿಂಗ್ನಲ್ಲಿ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಎಮಿಷನ್ ರಿಡಕ್ಷನ್ ಮೊದಲನೇ ಟಾರ್ಗೆಟ್ ಇದೆ. ಇದನ್ನು ಮಾಡಬೇಕು ಅಂತಂದರೆ ಈಗ ಗೊಂದಲ ಇರುವಂಥದ್ದು ಅಥವಾ ಘರ್ಷಣೆ ಇರುವಂಥದ್ದು ಡೆವಲಪಿಂಗ್ ಮತ್ತು ಡೆವಲಪ್ಡ್ ರಾಷ್ಟ್ರಗಳಲ್ಲಿ ಯಾರು ಎಷ್ಟು ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಆ್ಯಂಡ್ ಇದೇ ಚರ್ಚೆ ಪ್ರತಿಯೊಂದು ಮೀಟಿಂಗ್ನಲ್ಲೂ ನಡ್ಕೊತ ಬಂದಿರುವಂಥದ್ದು. ಈಗ ಮೊದಲನೇ ಹಂತದಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಥವಾ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಹೊರಬಂತು. ಆ್ಯಂಡ್ ಈ UNFCCC ಅಡಿಯಲ್ಲಿ ನಡೀತಾ ಇರುವಂತಹ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಮೀಟಿಂಗ್ಸ್ನಲ್ಲಿ ಏನೆಲ್ಲ ಚರ್ಚೆಗಳು ಇದುವರೆಗೂ ಆಗಿದ್ವು. ಆ್ಯಂಡ್ ಮುಖ್ಯವಾಗಿ ಕೊಯೋಟೋ ಪ್ರೋಟೋಕಾಲ್ 1997 ಮತ್ತು ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ 2015, ಈಗ ನಡೆದಂತಹ COP26 2021ರಲ್ಲಿ ಆದಂತಹ ಮುಖ್ಯವಾದ ವಿಷಯಗಳು ಏನೇನು ಅನ್ನುವಂಥದ್ದನ್ನು ಚರ್ಚೆ ಮಾಡೋಣ. ಸೊ ಮೊದಲನೇ ಹಂತದಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಹೇಗೆ ಬೆಳಕಿಗೆ ಬಂದವು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ 1990ರಲ್ಲೇ ಬೆಳಕಿಗೆ ಅಥವಾ ಇದರ ಬಗ್ಗೆ ಚರ್ಚೆ ಹೆಚ್ಚಾದಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಇಂಟ್ರೊಡಕ್ಷನನ್ನು ಕೊಟ್ಟಿದ್ದೆ. ಸೊ ನಿಗದಿತವಾಗಿ ಹೇಳಬೇಕು ಅಂದರೆ 1992ರಲ್ಲಿ ಅರ್ತ್ ಸಮ್ಮಿಟನ್ನು ನಡೆಸಲಾಯಿತು. ಈ ಅರ್ತ್ ಸಮ್ಮಿಟ್ ನಡೆದಿದ್ದು ರಿಯೋ ಡಿ ಜನರಿಯಾದಲ್ಲಿ. ಈ ರಿಯೋ ಡಿ ಜನರಿಯಾದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಆದಂತಹ ಮುಖ್ಯವಾದ ಬೆಳವಣಿಗೆಗಳು ಏನಪ್ಪ ಅಂತಂದರೆ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಒಂದು ಆರ್ಕಿಟೆಕ್ಚರನ್ನು ಡೆವಲಪ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನಡೆದಂತಹ ಮೂಲವಾದ ಚರ್ಚೆಯಾಗಿತ್ತು. ಅಂದರೆ ಪ್ರಪಂಚ ಮಟ್ಟದಲ್ಲಿ ಪರಿಸರ ಸಂರಕ್ಷಣೆ, ವಾತಾವರಣದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಇಲ್ಲಿಂದ ಶುರುವಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಏನು ಇವತ್ತು ಆಗ್ತಾ ಇರುವಂತಹ ಎಲ್ಲ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆಯೋ ಇದನ್ನು ಮದರ್ ಅಗ್ರಿಮೆಂಟ್ ಅಂತಲೇ ಕರೆಯಲಾಗುತ್ತದೆ. ಅಂದರೆ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಮೊದಲನೇದಾಗಿ ಬೆಳಕಿಗೆ ಬಂದಿರುವಂಥದ್ದು ಈ ಒಂದು ಅರ್ತ್ ಸಮ್ಮಿಟ್ನಲ್ಲಿ ಅನ್ನುವಂಥದ್ದು ತಾವಿಲ್ಲಿ ನೆನಪಿಟ್ಕೋಬೇಕು. ಇದೇ ಸಮ್ಮಿಟ್ನಲ್ಲಿ ಡೆವಲಪ್ಡ್ ರಾಷ್ಟ್ರಗಳು
ನಾನು ಹಿಂದೆ ಅರ್ಥ ಮಾಡಿಸಿದೆ ಡೆವಲಪ್ಡ್ ರಾಷ್ಟ್ರಗಳು ಮತ್ತು ಡೆವಲಪಿಂಗ್ ರಾಷ್ಟ್ರಗಳ ನಡುವೆ ಇರುವಂತಹ ಅಂತರ. ಡೆವಲಪ್ಡ್ ರಾಷ್ಟ್ರಗಳಿಗೆ ನಾನ್ ಬೈಂಡಿಂಗ್ ಕಮಿಟ್ಮೆಂಟನ್ನು ಕೊಡಲಾಯಿತು. ಅಂದರೆ ಇದನ್ನು ಮಾಡಿದರೂ ನಡೆಯುತ್ತೆ, ಮಾಡಿಲ್ಲ ಅಂದರೂ ನಡೆಯುತ್ತೆ ಅನ್ನುವಂತಹ ಕಮಿಟ್ಮೆಂಟನ್ನು ಕೊಡಲಾಯಿತು. ಈ ಒಂದು ಕಮಿಟ್ಮೆಂಟ್ನ ಅಡಿಯಲ್ಲಿ 2000 ಅಷ್ಟೊತ್ತಿಗೆ 1990ಕ್ಕಿಂತ ಮುಂಚೆ ಇದ್ದಂತಹ ಎಮಿಷನ್ ಲೆವೆಲ್ಸಿಗೆ ಹಿಂತಿರುಗಬೇಕು ಈ ಡೆವಲಪ್ಡ್ ರಾಷ್ಟ್ರಗಳು ಅನ್ನುವಂತಹ ಮಾತನ್ನು ಹೇಳಲಾಯಿತು. ಕೊನೆಯ ಹಂತದಲ್ಲಿ ಉಳಿದಂತಹ ರಾಷ್ಟ್ರಗಳು ವಾಲಂಟರಿಯಾಗಿ ಎಮಿಷನನ್ನು ಕಡಿಮೆ ಮಾಡುವಂತಹ ಪ್ರಯತ್ನವನ್ನು ಮುನ್ಸಾಗಿಸಬಹುದು ಅನ್ನುವಂತಹ ಮಾತನ್ನು ಹೇಳಲಾಯಿತು. ಸೊ 1990ರ ದಶಕದಲ್ಲಿ ಮೊದಲನೇ ಬಾರಿಗೆ 92ರಲ್ಲಿ ನಡೆದಂತಹ ಅರ್ತ್ ಸಮ್ಮಿಟ್ ಮುಖ್ಯವಾಗಿ ಈ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತಹ ಚರ್ಚೆಯನ್ನು ಮುನ್ಸಾಗಿಸೋದರಲ್ಲಿ ಮೂಲ ಆಗಿತ್ತು ಅನ್ನುವಂಥದ್ದನ್ನು ಇಲ್ಲಿ ನೆನ್ಪಿಟ್ಕೋಬೇಕು. ಎರಡನೇ ಹಂತದಲ್ಲಿ 1997ರಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 3, ಅದನ್ನು ಕೊಯೋಟೋ ಪ್ರೋಟೋಕಾಲ್ ಅಂತಲೇ ಕರಿತೀವಿ. ನಾನು ಹೇಳಿದೆ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಶುರುವಾದಂತಹ ಸಂದರ್ಭದಲ್ಲಿ 2 ಮೂಲ ಅಗ್ರಿಮೆಂಟ್ಸ್ಗಳು ಅಂತಂದರೆ ಕೊಯೋಟೋ ಪ್ರೋಟೋಕಾಲ್ ಮತ್ತು ಪ್ಯಾರಿಸ್ ಅಗ್ರಿಮೆಂಟ್. ಹಾಗಾದರೆ ಕೊಯೋಟೋ ಪ್ರೋಟೋಕಾಲಲ್ಲಿ ಏನಾಯಿತು? ಕೊಯೋಟೋ ಪ್ರೋಟೋಕಾಲ್ ಮುಖ್ಯವಾಗಿ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟಿಗೆ ಒಂದು ಪ್ರೀಕರ್ಸರ್ ಆಗಿತ್ತು. ಪ್ರೀಕರ್ಸರ್ ಅಂತಂದರೆ ಇದರ ಮೇಲೆ ಅಥವಾ ಇದರ ಆಧಾರದ ಮೇಲೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ 2015 ನಿರ್ಭರವಾಗಿತ್ತು ಅನ್ನುವಂಥದ್ದು. ಇದರ ಅಡಿಯಲ್ಲಿ ಇನ್ನೊಂದು ಅತಿ ಮುಖ್ಯವಾದಂತಹ ಪ್ರಾವಧಾನದ ಬಗ್ಗೆ ಮಾತಾಡಬೇಕು ಅಂತಂದರೆ, ಡೆವಲಪ್ಡ್ ರಾಷ್ಟ್ರಗಳಿಗೆ 1992ರಲ್ಲಿ ನಾನ್ ಬೈಂಡಿಂಗ್ ಕಮಿಟ್ಮೆಂಟನ್ನು ಕೊಡಲಾಗಿತ್ತು. ಆದರೆ ಇಲ್ಲಿ 2012ರ ಅಷ್ಟೊತ್ತಿಗೆ ಒಂದಿಷ್ಟು ಎಮಿಷನ್ ರಿಡಕ್ಷನ್ ಟಾರ್ಗೆಟ್ಸ್ಗಳನ್ನು ರೀಚ್ ಮಾಡಬೇಕು ಅನ್ನುವಂತಹ ವಿಷಯಕ್ಕೆ ಪ್ರಸ್ತಾಪವನ್ನು ಇಡಲಾಗಿತ್ತು. ಆ್ಯಂಡ್ ಹಳೆಯದಾಗಿ ಹೇಳಿದ ಹಾಗೆ ಬೇರೆ ರಾಷ್ಟ್ರಗಳು ವಾಲಂಟರಿಯಾಗಿ ಎಷ್ಟು ಬೇಕಾದರೂ ಕಡಿಮೆ ಮಾಡಬಹುದು ಅವರ ಅನುಗುಣವಾಗಿ. ಆದರೆ ಡೆವಲಪ್ಡ್ ರಾಷ್ಟ್ರಗಳಿಗೆ ನಿಗದಿತ ಟಾರ್ಗೆಟನ್ನು ಕೊಡಲಾಯಿತು 1997ರ ಕೊಯೋಟೋ ಪ್ರೋಟೋಕಾಲ್. ಅದನ್ನು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 3 ಅಂತ ಕರಿತೀವಿ. ಸೊ 1997ರ ಕೊಯೋಟೋ ಪ್ರೋಟೋಕಾಲ್ ನಂತರ ಅತಿ ಮುಖ್ಯವಾದಂತಹ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಇರುವಂಥದ್ದು ಬಾಲಿ ಕಾನ್ಫರೆನ್ಸ್, COP13 ಅಂತ ಕರಿತೀವಿ, 2007ರಲ್ಲಿ ನಡೆದಿರುವಂಥದ್ದು. ಈಗ ಕೊಯೋಟೋ ಪ್ರೋಟೋಕಾಲ್ನಲ್ಲಿ ಕೊಟ್ಟಿರುವಂತಹ ಪ್ರಾವಧಾನ ಏನು ಅನ್ನುವಂಥದ್ದು ತಮಗೆ ಗೊತ್ತಿತ್ತು. ಡೆವಲಪ್ಡ್ ರಾಷ್ಟ್ರಗಳಿಗೆ ಒಂದಿಷ್ಟು ಟಾರ್ಗೆಟನ್ನು ಕೊಡಲಾಯಿತು, ಸ್ಪೆಸಿಫಿಕ್ ಟಾರ್ಗೆಟು. ಡೆವಲಪಿಂಗ್ ರಾಷ್ಟ್ರಗಳಿಗೆ ಒಂದಿಷ್ಟು ವಾಲಂಟರಿ ರಿಡಕ್ಷನ್ ಟಾರ್ಗೆಟ್ಸನ್ನು ಕೊಡಲಾಯಿತು. 2007ರಲ್ಲಿ ನಡೆದಂತಹ ಬಾಲಿ ಕಾನ್ಫರೆನ್ಸ್ನಲ್ಲಿ ಮುಖ್ಯವಾಗಿ CBDR ಬಗ್ಗೆ ಮಾತಾಡಲಾಯಿತು. ಅಂದರೆ ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳಿ. ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತಂದರೆ ಮುಖ್ಯವಾಗಿ ಡೆವಲಪ್ಡ್ ಮತ್ತು ಡೆವಲಪಿಂಗ್ ರಾಷ್ಟ್ರಗಳ ನಡುವೆ ಇರುವಂತಹ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನಿಂದಾಗಿ ಏನೆಲ್ಲ ಪರಿಸರಕ್ಕೆ ಗ್ರೀನ್ ಹೌಸ್ ಗ್ಯಾಸಸ್ಗಳ ಎಮಿಷನ್ ಆಗಿತ್ತಲ್ಲ, ಅದರ ಅನುಗುಣವಾಗಿ ರಾಷ್ಟ್ರಗಳು ರಿಡಕ್ಷನ್ ಮೇಲೆ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಉದಾಹರಣೆಗೆ US ಮತ್ತು ಭಾರತದ ನಡುವೆ ಎಮಿಷನ್ ರಿಡಕ್ಷನ್ ಟಾರ್ಗೆಟ್ಸ್ಗಳನ್ನು ಹೇಳಬೇಕು ಅಂತಂದರೆ ಆವಾಗ ಮೂಲವಾಗಿ ಅಥವಾ ಮುಖ್ಯವಾಗಿ ಎಷ್ಟು ಇಂಟೆನ್ಸಿಟಿ ಅಥವಾ ಎಷ್ಟು ಬಳಕೆ ಇದುವರೆಗೂ ಮಾಡಿದ್ದಾರೆ ಆ್ಯಂಡ್ ಅವರು ಬೆಳಿಬೇಕು ಅಂತ. ಯಾಕಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೆದಾಗಲೇ ಒಂದು ರಾಷ್ಟ್ರ ಪರಿಸ್ಥಿತಿ ಸ್ಟೆಬಿಲಿಟಿ ಕಡೆಗೆ ಬರಲು ಸಾಧ್ಯವಾಗುತ್ತದೆ. ಈಗ US ಇಂಡಸ್ಟ್ರಿಯಲ್ಲಿ ಡೆವಲಪ್ ಆಗಿ ಎಲ್ಲ ಲಾಭವನ್ನು ಉಪಯೋಗಿಸಿ ಪರಿಸರ ಅಥವಾ ವಾತಾವರಣವನ್ನು ಕಲುಷಿತಗೊಳಿಸಿದ ನಂತರ ಈಗ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳಿ ಭಾರತವನ್ನು US ಜೊತೆಗೆ ಸಮಾನವಾಗಿ ನೋಡಿದಾಗ ಭಾರತ ಹಿಂದೆ ಉಳ್ಕೊಳ್ಳುವಂತಹ ಸನ್ನಿವೇಶಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕಾಣ್ತೀವಿ. ಆ್ಯಂಡ್ ಅದರಿಂದಾಗಿ ಆ ದೇಶದ ನಾಗರಿಕರ ಮೇಲೂ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುವ ಸಾಧ್ಯತೆಗಳು ಇರ್ತವೆ. ಯಾಕಂದರೆ ನಾವು ಇನ್ನೂ ಡೆವಲಪ್ ಆಗಿರಲ್ಲ. ಸೊ ಆ ಒಂದು ಕಾರಣಕ್ಕೆ ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನುವಂತಹ ಕಾನ್ಸೆಪ್ಟ್ ಬಾಲಿ ಕಾನ್ಫರೆನ್ಸ್ನಲ್ಲಿ ತಂದಂತಹ ಸಂದರ್ಭದಲ್ಲಿ ಡೆವಲಪ್ಡ್ ರಾಷ್ಟ್ರಗಳು ಇದಕ್ಕೆ ಬಹಳ ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸಿದರು. ಯಾಕಂದರೆ 2007ರಷ್ಟೊತ್ತಿಗೆ ಚೈನಾ ಆಗಲೇ ಪ್ರಪಂಚದ ಅತಿ ದೊಡ್ಡ ಎಮಿಟರ್ ಆಗಿ, ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಹೊರಹಾಕುವಂತಹ ರಾಷ್ಟ್ರವಾಗಿ ಹೊರಹೊಮ್ಮಿತ್ತು. ಸೊ ಡೆವಲಪಿಂಗ್ ರಾಷ್ಟ್ರಗಳಿಗೆ ತಾವು ಕೊಡುವಂತಹ ಸಡಿಲಿಕೆ ಈ ಒಂದು ಪ್ರಪಂಚದ ವಾತಾವರಣವನ್ನು ಏನು ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ ಅಥವಾ ತಾಪಮಾನವನ್ನು ಕಡಿಮೆ ಮಾಡುವಂತಹ ಟಾರ್ಗೆಟನ್ನು ಇಟ್ಕೊಂಡಿದ್ದೀವೋ ಅದನ್ನು ಡೆವಲಪಿಂಗ್ ರಾಷ್ಟ್ರಗಳನ್ನು ಒಳಗೊಂಡು ನಾವೇನಾದರೂ ಪ್ಲ್ಯಾನ್ ಮಾಡಿಲ್ಲ ಅಂದರೆ ನಾವು ಇದರಲ್ಲಿ ಸಕ್ಸಸ್ಫುಲ್ ಆಗಲು ಸಾಧ್ಯವಿಲ್ಲ ಅನ್ನುವಂಥದ್ದು ಡೆವಲಪ್ಡ್ ರಾಷ್ಟ್ರಗಳ ಮೂಲ ವಿರೋಧವಾಗಿತ್ತು ಈ ಒಂದು ಸಂದರ್ಭದಲ್ಲಿ. ಸೊ ಈ ಒಂದು ಕಾರಣಕ್ಕೆ ಡೆವಲಪಿಂಗ್ ಮತ್ತು ಡೆವಲಪ್ಡ್ ರಾಷ್ಟ್ರಗಳ ನಡುವೆ ಆದಂತಹ ಘರ್ಷಣೆ ಮುಖ್ಯವಾಗಿ ಯಾವ ರೀತಿಯಾಗಿ ಈ ಒಂದು
ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ಗಳ ಮೇಲೆ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆಯಿಂದಾಗಿ ಬಾಲಿ ಕಾನ್ಫರೆನ್ಸ್ನಲ್ಲಿ ಕೊಯೋಟೋ ಪ್ರೋಟೋಕಾಲಿಗೆ ನೆಕ್ಸ್ಟ್ ನಾವು ಡೆವಲಪ್ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಮುಂದಿನ ಹಂತದಲ್ಲಿ ಬಂದಿರುವಂಥದ್ದು 2009 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 15, ಅದು ಕೋಪನ್ಹೇಗನಲ್ಲಿ ನಡೆದಿತ್ತು. ಈ ಒಂದು ಕಾನ್ಫರೆನ್ಸ್ನಲ್ಲಿ ಮುಖ್ಯವಾಗಿ ಕೊಯೋಟೋ ಪ್ರೋಟೋಕಾಲಿಗೆ ನೆಕ್ಸ್ಟ್ ಅಂದರೆ ಸಬ್ಸ್ಟಿಟ್ಯೂಟ್ ಆದಂತಹ ಅಗ್ರಿಮೆಂಟನ್ನು ಫೈನಲೈಸ್ ಮಾಡುವಂಥದ್ದು ಮೂಲ ಉದ್ದೇಶವಾಗಿತ್ತು. ಆದರೆ ಈ ಒಂದು ಹೊಸ ಅಗ್ರಿಮೆಂಟ್ ಯಾವುದೇ ಫೈನಲೈಸೇಷನ್ಗೆ ಬರದೇ ಇರುವಂತಹ ಕಾರಣಕ್ಕೆ ನಾವು ಇಲ್ಲಿ ಸಕ್ಸಸ್ಸನ್ನು ಕಾಣಲು ಸಾಧ್ಯವಾಗಿಲ್ಲ. ಬಟ್ ಈ ಒಂದು ಕೋಪನ್ಹೇಗನ್ ಕಾನ್ಫರೆನ್ಸ್ನಲ್ಲಿ ಡೆವಲಪ್ಡ್ ರಾಷ್ಟ್ರಗಳು ಕ್ಲೈಮೇಟ್ ಫೈನಾನ್ಸ್ನ ಬಗ್ಗೆ ಮಾತಾಡಿದರು. ಕ್ಲೈಮೇಟ್ ಫೈನಾನ್ಸ್ನ ಅಡಿಯಲ್ಲಿ ಡೆವಲಪಿಂಗ್ ರಾಷ್ಟ್ರಗಳಿಗೆ ಏನೆಲ್ಲ ರಿನ್ಯೂವಬಲ್ ಎನರ್ಜಿಗೆ ಬದಲಾಗಲು ಅಂದರೆ ನಾನ್ ಫಾಸಿಲ್ ಫ್ಯೂಯಲ್ ಬೇಸ್ಡ್ ಇಂಡಸ್ಟ್ರೀಸಿಗೆ ಬದಲಾಗಲು ಬೇಕಾಗಿರುವಂತಹ ಆರ್ಥಿಕ ಸಹಾಯವನ್ನು ಕೊಡುವಂತಹ ನಿಟ್ಟಿನಲ್ಲಿ ಡೆವಲಪ್ಡ್ ರಾಷ್ಟ್ರಗಳು ತಮ್ಮ ಸಮ್ಮತಿಯನ್ನು ಕೊಟ್ಟರು. ಆ ಒಂದು ನಿಟ್ಟಿನಲ್ಲಿ $100 ಬಿಲಿಯನ್ ಅಂದರೆ $100 ಬಿಲಿಯನ್ ಫಂಡಿಂಗನ್ನು ಪ್ರತಿ ವರ್ಷ 2020ರಿಂದ ಶುರು ಮಾಡುವಂತಹ ಅಥವಾ 20ರಷ್ಟೊತ್ತಿಗೆ ಕೊಡ್ತೀವಿ ಅನ್ನುವಂತಹ ಒಂದು ಭರವಸೆಯನ್ನು ಡೆವಲಪ್ಡ್ ರಾಷ್ಟ್ರಗಳು ಡೆವಲಪಿಂಗ್ ರಾಷ್ಟ್ರಗಳಿಗೆ ಕೊಟ್ಟಿರುವಂಥದ್ದು. ಸೊ 2009 ಕೋಪನ್ಹೇಗನ್ ಅಗ್ರಿಮೆಂಟ್ COP25 ಮುಖ್ಯವಾಗಿ ಕ್ಲೈಮೇಟ್ ಫೈನಾನ್ಸ್ ಕ್ಲಾಸ್ನ ಬಗ್ಗೆ ಮಾತಾಡುತ್ತದೆ. ತದನಂತರ ಬಂದಿರುವಂಥದ್ದು ಅತಿ ಮುಖ್ಯವಾದಂತಹ ಕಾನ್ಫರೆನ್ಸ್ 2015 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 21, ಅದನ್ನೇ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಕರಿತಾ ಇರುವಂಥದ್ದು. ಆ್ಯಂಡ್ ಈ ಪ್ಯಾರಿಸ್ ಅಗ್ರಿಮೆಂಟ್ನಲ್ಲಿ ಬರುವಷ್ಟೊತ್ತಿಗೆ ನಾವು ಎಲ್ಲಿ ನಿಂತಿದ್ದೀವಿ, ವಾತಾವರಣವನ್ನು ಸಂರಕ್ಷಣೆಗೆ ಸಂಬಂಧಿಸಿದಂತೆ ರಾಷ್ಟ್ರಗಳ ನಡುವೆ ನಡೆದಂತಹ ಚರ್ಚೆಗಳ ಅನುಗುಣವಾಗಿ ವಿಷಯವನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ. ಸೊ ಮೊದಲನೇ ಹಂತದಲ್ಲಿ ನಡೆದಿದ್ದು ರಿಯೋ ಡಿ ಜನರಿಯೋದಲ್ಲಿ ಡೆವಲಪ್ಡ್ ರಾಷ್ಟ್ರಗಳಿಗೆ ನಾನ್ ಬೈಂಡಿಂಗ್ ಕಮಿಟ್ಮೆಂಟನ್ನು ಕೊಡಲಾಯಿತು. ತದನಂತರ ಬಂದಿದ್ದು 1997 ಕೊಯೋಟೋ ಪ್ರೋಟೋಕಾಲ್, ಅದರಲ್ಲಿ ಡೆವಲಪ್ಡ್ ರಾಷ್ಟ್ರಗಳಿಗೆ ಒಂದಿಷ್ಟು ಕಮಿಟ್ಮೆಂಟನ್ನು ಕೊಡಲಾಯಿತು ಅಸೈನ್ಡ್ ಸ್ಪೆಸಿಫಿಕ್ ಎಮಿಷನ್ ರಿಡಕ್ಷನ್ಗೆ ಸಂಬಂಧಿಸಿದಂತೆ. 2007ರಲ್ಲಿ CBDR ಬಗ್ಗೆ ಮಾತಾಡಿದಂತಹ ಸಂದರ್ಭದಲ್ಲಿ ಆದಂತಹ ಡೆವಲಪ್ಡ್ ಮತ್ತು ಡೆವಲಪಿಂಗ್ ರಾಷ್ಟ್ರಗಳ ನಡುವಿನ ಘರ್ಷಣೆಯ ಬಗ್ಗೆ ನಾವು ಹಿಂದೆ ಚರ್ಚೆ ಮಾಡಿದ್ವಿ. ತದನಂತರ ಬಂದಿದ್ದು ಕೋಪನ್ಹೇಗನ್, ಅದರಲ್ಲಿ ಕ್ಲೈಮೇಟ್ ಫೈನಾನ್ಸ್ನ ಬಗ್ಗೆ ಮಾತಾಡಲಾಯಿತು. 2015 ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಅಷ್ಟೊತ್ತಿಗೆ ಬಂದಂತಹ ಮೂಲ ಪ್ರಾವಿಷನ್ಸ್ಗಳಲ್ಲಿ ಮೊದಲನೇದು ರಾಷ್ಟ್ರಗಳಿಗೆ ಎಮಿಷನ್ ರಿಡಕ್ಷನ್ ಟಾರ್ಗೆಟ್ಸ್ಗಳಿಗೆ ಸಂಬಂಧಿಸಿದಂತೆ ಯಾವುದೇ ಒಂದು ಒತ್ತಡ ಅಥವಾ ನಿಗದಿತವಾದಂತಹ ಟಾರ್ಗೆಟನ್ನು ಕೊಡಲಿಲ್ಲ. ಎಲ್ಲ ರಾಷ್ಟ್ರಗಳು ತಮ್ಮ ಕೈಯಲ್ಲಿ ಆದಂತಹ ಪ್ರಯತ್ನಗಳನ್ನು ನಡೆಸಬೇಕು. ಆದರೆ ಆ ಒಂದು ಪ್ರಯತ್ನ ಮುಖ್ಯವಾಗಿ ಪ್ರಪಂಚದ ಜಾಗತಿಕ ತಾಪಮಾನವನ್ನು ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಸ್ಗೆ ಅಂದರೆ 1990ಕ್ಕಿಂತ ಮುಂಚೆ ಏನು ಇತ್ತಲ್ಲ ಅದಕ್ಕೆ ಸಂಬಂಧಿತವಾಗಿ 2 ಡಿಗ್ರಿ ಸೆಲ್ಸಿಯಸ್ಸಿಗೆ ತಡೆ ಹಿಡಿಯುವಂಥದ್ದು ಮೂಲ ಉದ್ದೇಶವಾಗಿರಬೇಕು. ಸೊ ತಮ್ಮ ಅನುಕೂಲಗಳಿಗೆ ಸಂಬಂಧಿಸಿದಂತೆ ಟಾರ್ಗೆಟ್ಸ್ಗಳನ್ನು ನಿಗದಿಪಡಿಸಿಕೊಳ್ಳುವಂತಹ ವಿಷಯದ ಬಗ್ಗೆ ಏನು ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನಲ್ಲಿ ಮಾತಾಡಲಾಗಿತ್ತೋ ಆ ಟಾರ್ಗೆಟ್ಸ್ಗಳನ್ನು ಸಬ್ಮಿಟ್ ಮಾಡಿ ರಿಪೋರ್ಟನ್ನು ವೆರಿಫೈ ಮಾಡಿಸುವಂಥದ್ದು ಸಹ ಇಲ್ಲಿ ಮಾತಾಡಲು, ಅಂದರೆ ರಾಷ್ಟ್ರಗಳು ಕೊಟ್ಟಂತಹ ಟಾರ್ಗೆಟ್ಸ್ಗಳನ್ನು ರಿಪೋರ್ಟ್ಸ್ಗಳನ್ನು ಸ್ಟಡಿ ಮಾಡಿ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ವೆರಿಫೈ ಮಾಡುತ್ತದೆ ಅನ್ನುವಂತಹ ಮಾಹಿತಿಗೂ ಸಂಬಂಧಿಸಿದಂತೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನಲ್ಲಿ ಚರ್ಚೆಯಾಗಿತ್ತು. ಸೊ ತಮಗೆ ಇಲ್ಲಿ ಮುಖ್ಯವಾಗಿ ಗೊತ್ತಾಗಿರುವಂಥದ್ದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಹೇಗೆ ಶುರುವಾಯಿತು, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂದರೆ ಏನು, ಆ್ಯಂಡ್ ಇದುವರೆಗೂ ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಏನನ್ನೆಲ್ಲ ಕ್ರಮಗಳನ್ನು ಅಥವಾ ಏನನ್ನೆಲ್ಲ ವಿಷಯಗಳ ಬಗ್ಗೆ ಚರ್ಚೆ ನಡೆದಿತ್ತು ಅನ್ನುವಂಥದ್ದು. ಯಾಕಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ನಡೆದಂಥದ್ದು ಗ್ಲಾಸ್ಗೋದಲ್ಲಿ ನಡೆದಿರುವಂತಹ ಚರ್ಚೆ ಅಥವಾ ಏನಾಗಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ತಾವು ಅರ್ಥೈಸ್ಕೊಳ್ಳಬೇಕು ಅಂತಂದರೆ ಮುಖ್ಯವಾಗಿ ಈ ಒಂದು ಬ್ಯಾಕ್ಗ್ರೌಂಡನ್ನು ತಾವು ಪಡ್ಕೊಂಡೇ ಇರಬೇಕಾಗಿರುತ್ತದೆ. ಸೊ ಮುಂದಿನ ಹಂತದಲ್ಲಿ ನಾವು ಮಾತಾಡುವಂಥದ್ದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ಯಾಕೆ ಇಂಪಾರ್ಟೆಂಟ್ ಇತ್ತು, ಆ್ಯಂಡ್ ಇದರಲ್ಲಿ ಏನೆಲ್ಲ ಚರ್ಚೆಗಳು ಆಗುವಂತಹ ಸಾಧ್ಯತೆಗಳು ಇದ್ದಾವೆ, ಆ್ಯಂಡ್ ಏನು ಇಲ್ಲಿ ಭಾರತ ತನ್ನ ಕೊಡುಗೆಯ ಬಗ್ಗೆ ಮಾತಾಡಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆಯನ್ನು ಮಾಡೋಣ. ಸೊ ಮೊದಲನೇ ಹಂತದಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ತಮಗೆಲ್ಲ ಗೊತ್ತಾಗಿರೋ ಹಾಗೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ನಿಂದಾಗಿ ಹಮ್ಮಿಕೊಳ್ಳಲಾಗ್ತಾ ಇರುವಂಥದ್ದು. ಈ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26ನಲ್ಲಿ ಇರುವಂತಹ ಮೂಲ ಉದ್ದೇಶವೇನು, ಆಬ್ಜೆಕ್ಟಿವ್ ಏನಪ್ಪ ಅಂತ ನೋಡಿದಾಗ ಮೊದಲನೇ ಹಂತದಲ್ಲಿ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನಲ್ಲಿ ಇರುವಂತಹ ಒಂದಿಷ್ಟು ರೂಲ್ಸ್ಗಳು ಫೈನಲೈಸ್ ಆಗಿಲ್ಲ. ಆ ರೂಲ್ಸ್ಗಳನ್ನು ಫೈನಲೈಸ್ ಮಾಡುವಂಥದ್ದು ಮೂಲ ಉದ್ದೇಶವಾಗಿರುತ್ತದೆ.
ಸೊ ಆ ಫೈನಲೈಸ್ ಆಗಬೇಕಾಗಿರುವಂತಹ ರೂಲ್ಸ್ ಏನು ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಎರಡನೇ ಹಂತದಲ್ಲಿ ಇರುವಂತಹ ಉದ್ದೇಶ, ಎಲ್ಲ ರಾಷ್ಟ್ರಗಳು ನೆಟ್ ಝೀರೋ ಟಾರ್ಗೆಟನ್ನು 2050 ಸಾಧಿಸುವಲ್ಲಿ ತಮ್ಮ ಕಮಿಟ್ಮೆಂಟನ್ನು ಹೊರಹಾಕುವಂಥದ್ದು. ಸೊ 2050 ನೆಟ್ ಝೀರೋ ಟಾರ್ಗೆಟನ್ನು ರಾಷ್ಟ್ರಗಳು ಸಾಧಿಸಲಿದ್ದಾವ, ಅವರ ಕಮಿಟ್ಮೆಂಟನ್ನು ಕೊಡಲಿದ್ದಾರಾ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಇಲ್ಲಿ ನಡೆಯಲಿದೆ ಅನ್ನುವಂಥದ್ದು. ಸೊ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನ ಅಡಿಯಲ್ಲಿ ಏನು ರೂಲ್ಸ್ಗಳು ಉಳ್ಕೊಂಡಿದ್ವು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡೋದಕ್ಕೂ ಮುನ್ನ ತಾವು ಇಲ್ಲಿ 2 ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇದು ಕಾರ್ಬನ್ ನ್ಯೂಟ್ರಾಲಿಟಿ ಅಂದರೆ ಏನು, ಹಾಗೂ ನೆಟ್ ಝೀರೋ ಅಂದರೆ ಏನು. ಕಾರ್ಬನ್ ನ್ಯೂಟ್ರಾಲಿಟಿ ಅಂದರೆ ಏನು? ನ್ಯೂಟ್ರಲ್ ಅಂದರೆ ನಾನು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಸೊ ನಾನು ಎಷ್ಟು ನನ್ನ ರಾಷ್ಟ್ರದಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ಸನ್ನು ಉತ್ಪಾದನೆ ಮಾಡ್ತಾ ಇದ್ದೀನೋ ಆ ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಮತ್ತೆ ನನ್ನ ರಾಷ್ಟ್ರದಲ್ಲೇ ಸಮ ಮಾಡುವಂತಹ ವಾತಾವರಣವನ್ನು ಬೆಳೆಸ್ತೀನಿ. ಉದಾಹರಣೆಗೆ ನಾನು 2 ಟನ್ ಕಾರ್ಬನ್ ಡೈಆಕ್ಸೈಡನ್ನು ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಅಂದ್ಕೊಳ್ಳೋಣ. ಅದಕ್ಕೆ ಅನುಗುಣವಾಗಿ ನಾನು ಕಾಡನ್ನು ಸಹ ಬೆಳೆಸ್ತೀನಿ. ಸೊ ದಟ್ ಈ ಕಾರ್ಬನ್ ಡೈಆಕ್ಸೈಡನ್ನು ಈ ಕಾಡಿನಲ್ಲಿ ಎಳ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತದೆ. ಅಥವಾ ಯಾವುದಾದ್ರೂ ಹೊಸ ಟೆಕ್ನಾಲಜಿಯನ್ನು ಡೆವಲಪ್ ಮಾಡ್ತೀನಿ, ಅದರಿಂದಾಗಿ ಈ ಕಾರ್ಬನನ್ನು ನಾನು ಕ್ಯಾಪ್ಚರ್ ಮಾಡಲು ಸಾಧ್ಯವಾಗುತ್ತದೆ. ಸೊ ಕಾರ್ಬನ್ ನ್ಯೂಟ್ರಾಲಿಟಿ ಅಂತಂದರೆ ಒಂದು ರಾಷ್ಟ್ರದ ಎಮಿಷನ್ಸ್ಗಳು ಏನಿದಾವಲ್ಲ ಅದನ್ನು ಕಂಪನ್ಸೇಟ್ ಮಾಡೋದಕ್ಕೋಸ್ಕರ ನೈಸರ್ಗಿಕವಾಗಿ ಕಾಡನ್ನು ಬೆಳೆಸೋದು ಅಥವಾ ಗಿಡ ಮರಗಳನ್ನು ಹೆಚ್ಚಿಸುವಂಥದ್ದು, ಇಲ್ಲವಾದಲ್ಲಿ ಇನ್ನೊಂದು ಕಡೆಗೆ ಫ್ಯೂಚರಿಸ್ಟಿಕ್ ಟೆಕ್ನಾಲಜಿಯನ್ನು ಉಪಯೋಗಿಸಿ ಅದನ್ನು ನಲ್ಲಿಫೈ ಮಾಡುವಂಥದ್ದು. ನೆಕ್ಸ್ಟ್, ನೆಟ್ ಝೀರೋ. ಈ ಕಾರ್ಬನ್ ನ್ಯೂಟ್ರಾಲಿಟಿಗೂ ನೆಟ್ ಝೀರೋಗೂ ತುಂಬ ಹತ್ತಿರದ, ಅಂದರೆ ಒಂದೇ ಕಾನ್ಸೆಪ್ಟು. ತಾವು 2 ಟನ್ ಕಾರ್ಬನ್ ಡೈಆಕ್ಸೈಡನ್ನು ಉತ್ಪಾದನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ 2 ಟನ್ ಕಾರ್ಬನ್ ಡೈಆಕ್ಸೈಡ್ನ ರಿಡಕ್ಷನ್ ಅಥವಾ ಅದನ್ನು ಉಪಯೋಗಿಸುವಂತಹ ತಂತ್ರಜ್ಞಾನ, ಇಲ್ಲವಾದಲ್ಲಿ ಗಿಡ ಮರಗಳನ್ನು ಬೆಳೆಸುವಂತಹದ್ದನ್ನು ನಾವು ನೋಡಿದಾಗ ಏನು ಝೀರೋ ಬರುತ್ತಲ್ಲ ಇದನ್ನೇ ನಾವು ನೆಟ್ ಝೀರೋ ಅಂತ ಕರಿತಿದ್ದೀವಿ. ಸೊ ಈ 2 ಕಾನ್ಸೆಪ್ಟ್ಗಳು ಅರ್ಥವಾದ ನಂತರ ಕಾರ್ಬನ್ ಮಾರ್ಕೆಟ್ನ ಬಗ್ಗೆ ತಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಆ ಕಾರ್ಬನ್ ಮಾರ್ಕೆಟಿಗೆ ಸಂಬಂಧಿಸಿದಂತಹ ರೂಲ್ಸ್ಗಳನ್ನೇ ನಾವು ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನಲ್ಲಿ ಫೈನಲೈಸ್ ಮಾಡಬೇಕಾಗಿರುವಂಥದ್ದು. ಸೊ ಮುಂದಿನ ಹಂತದಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು ಕಾರ್ಬನ್ ಮಾರ್ಕೆಟ್ ಕಾನ್ಸೆಪ್ಟ್. ಏನಿದು ಕಾರ್ಬನ್ ಮಾರ್ಕೆಟ್ ಕಾನ್ಸೆಪ್ಟು? ಕೊಯೋಟೋ ಪ್ರೋಟೋಕಾಲ್ 1997ರಲ್ಲಿ ಏನು ನಡೆದಿತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಇಂಡಸ್ಟ್ರಿಯಲೈಸ್ಡ್ ರಾಷ್ಟ್ರಗಳು ಅಂದರೆ ಡೆವಲಪ್ಡ್ ರಾಷ್ಟ್ರಗಳಿಗೆ ಒಂದು ಟಾರ್ಗೆಟನ್ನು ಕೊಡಲಾಯಿತು ಎಮಿಷನ್ ರಿಡಕ್ಷನಿಗೆ ಸಂಬಂಧಿಸಿದಂತೆ. ಅಂದರೆ ಈ ಟಾರ್ಗೆಟನ್ನು ಅವ್ರು ರೀಚ್ ಮಾಡಲೇಬೇಕು. ಆದರೆ ಡೆವಲಪಿಂಗ್ ರಾಷ್ಟ್ರಗಳಿಗೆ ಈ ರೀತಿಯ ಟಾರ್ಗೆಟನ್ನು ಯಾವುದು ಕೊಟ್ಟಿರಲಿಲ್ಲ. ಬಟ್ ಅವರು ವಾಲಂಟರಿಯಾಗಿ ಎಮಿಷನ್ಸನ್ನು ಕಡಿಮೆ ಮಾಡಬಹುದು. ಅವರು ವಾಲಂಟರಿಯಾಗಿ ಎಮಿಷನ್ಸ್ಗಳನ್ನು ಏನು ಕಡಿಮೆ ಮಾಡ್ತಿದ್ದಾರೋ ಅದಕ್ಕೆ ಅವರಿಗೆ ಕಾರ್ಬನ್ ಕ್ರೆಡಿಟ್ ಅಂತ ಕೊಡಲಾಗುತ್ತದೆ. ಏನಿದು ಕಾರ್ಬನ್ ಕ್ರೆಡಿಟ್ ಅಂದರೆ ಅರ್ಥ ಆಯ್ತಲ್ಲ? ಕಾರ್ಬನ್ ಕ್ರೆಡಿಟ್ ಅಂದರೆ ಡೆವಲಪಿಂಗ್ ರಾಷ್ಟ್ರಗಳು ತಾವಾಗಿ, ಅವ್ರಿಗೇನು ಕಮಿಟ್ಮೆಂಟ್ ಇಲ್ಲ, ತಾವಾಗಿ ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಕಡಿಮೆ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಅದಕ್ಕೆ ಅನುಗುಣವಾಗಿ ಒಂದು ಕ್ರೆಡಿಟನ್ನು ಕೊಡಲಾಗುತ್ತದೆ. ಈ ಇಂಡಸ್ಟ್ರಿಯಲೈಸ್ಡ್ ರಾಷ್ಟ್ರಗಳು ಕೊಟ್ಟಿರುವಂತಹ ಟಾರ್ಗೆಟ್ ಏನಿದೆಯಲ್ಲ ಅವರು ಕಡಿಮೆ ಮಾಡು ಸಹ ಸಾಧಿಸಬಹುದು, ಇಲ್ಲವಾದಲ್ಲಿ ಈ ಕಾರ್ಬನ್ ಕ್ರೆಡಿಟ್ಸ್ಗಳನ್ನು ಡೆವಲಪಿಂಗ್ ರಾಷ್ಟ್ರಗಳಿಂದ ಖರೀದಿ ಮಾಡಬಹುದು. ಇಲ್ಲಿ 2 ಲಾಭಗಳು. ಏನು 2 ಲಾಭಗಳು? ಮೊದಲನೇದು, ನಾವು ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಕಡಿಮೆ ಮಾಡೋದರಲ್ಲಿ ಸಫಲರಾಗ್ತೀವಿ. ಎರಡನೇ ಹಂತದಲ್ಲಿ ಡೆವಲಪಿಂಗ್ ರಾಷ್ಟ್ರಗಳಿಗೆ ಒಂದಿಷ್ಟು ಕ್ಲೈಮೇಟ್ ಫೈನಾನ್ಸ್ ದೊರಕುತ್ತದೆ. ಸೊ ದಟ್ ಅವರು ಡೆವಲಪ್ಮೆಂಟನ್ನು ಅವರ ರಾಷ್ಟ್ರದಲ್ಲಿ ಕಾಣಲು ಸಾಧ್ಯವಾಗುತ್ತದೆ, ಜನರ ಮೇಲೆ ಯಾವುದೇ ಒತ್ತಡ ಬೀಳದೆ. ಈ ಒಂದು ಕಾರ್ಬನ್ ಕ್ರೆಡಿಟ್ಸ್ ಕಾನ್ಸೆಪ್ಟ್ ಬಂದಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಆದಂತಹ ಘರ್ಷಣೆ ಡೆವಲಪ್ಡ್ ಮತ್ತು ಡೆವಲಪಿಂಗ್ ರಾಷ್ಟ್ರಗಳಿಗೆ ಮೊದಲನೇದೇನಪ್ಪ ಅಂತಂದರೆ ಈ ಟಾರ್ಗೆಟನ್ನು ಅಚೀವ್ ಮಾಡುವಂಥದ್ದು ಅಥವಾ ಅಚೀವ್ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಪೆನಾಲ್ಟಿ ಇರಲಿಲ್ಲ. ಆ ಪೆನಾಲ್ಟಿ ಇಲ್ಲದೇ ಇರುವಂತಹ ಕಾರಣಕ್ಕೆ ಡೆವಲಪ್ಡ್ ರಾಷ್ಟ್ರಗಳು ಏನು ಮಾಡಿದರು, ಈ ಕಾರ್ಬನ್ ಕ್ರೆಡಿಟ್ಸ್ಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಲಿಲ್ಲ. ಈ ಕಾರ್ಬನ್ ಕ್ರೆಡಿಟ್ಸ್ನಿಂದಾಗಿ ಡೆವಲಪಿಂಗ್ ರಾಷ್ಟ್ರಗಳಿಗೆ ಲಾಭ ಸಿಗುತ್ತದೆ ಅನ್ನುವಂತಹ ನಿಟ್ಟಿನಲ್ಲಿ ಚೈನಾ, ಭಾರತ ಮತ್ತು ಬ್ರೆಜಿಲ್ ರಾಷ್ಟ್ರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಕಡಿಮೆ ಮಾಡಿದರು. ಕಡಿಮೆ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಹತ್ರ ಕಾರ್ಬನ್ ಕ್ರೆಡಿಟ್ಸ್ ತುಂಬ ಜಾಸ್ತಿ ಇದ್ದವು. ಈ ಕಾರ್ಬನ್ ಕ್ರೆಡಿಟ್ಸ್ನ ಡೆವಲಪಿಂಗ್ ಅಥವಾ ಡೆವಲಪ್ಡ್ ರಾಷ್ಟ್ರಗಳು ಖರೀದಿ ಮಾಡಿದಾಗಲೇ ನಮಗೆ ಅದರಿಂದ ಲಾಭ ಸಿಗಲು ಸಾಧ್ಯ. ಬಟ್ ಯಾವುದೇ ಪೆನಾಲ್ಟಿ ಇಲ್ಲದೆ ಇರುವಂತಹ ಕಾರಣಕ್ಕೆ ಈ ಡೆವಲಪ್ಡ್ ರಾಷ್ಟ್ರಗಳು ಕ್ರೆಡಿಟ್ಸ್ಗಳನ್ನು ಖರೀದಿ ಮಾಡಲು ಮುಂದಾಗಲಿಲ್ಲ.
ಖರೀದಿ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕ್ರೆಡಿಟ್ಸ್ಗಳು ನಮ್ಮ ಹತ್ರನೇ ಉಳ್ಕೊಂಡ್ವು. ಅದು ಬಿಲಿಯನ್ಸ್ ಆಫ್ ಡಾಲರ್ಸ್ದಾಗಿದೆ. ಈಗ 2015ರಲ್ಲಿ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನಲ್ಲಿ ಡೆವಲಪ್ಡ್ ರಾಷ್ಟ್ರಗಳು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ಈಗ ಒಂದು ಹೊಸ ಪರಿವರ್ತನೆ ತರುವ ಅವಶ್ಯಕತೆ ಇದೆ. ಏನೆಲ್ಲ ಕಾರ್ಬನ್ ಕ್ರೆಡಿಟ್ಸ್ಗಳನ್ನು ಈ ಡೆವಲಪಿಂಗ್ ರಾಷ್ಟ್ರಗಳು ಕೂಡಿಟ್ಕೊಂಡಿದ್ದಾವಲ್ಲ, ಇವು ಸುಳ್ಳಾಗಿದ್ದಾವೆ. ಅಂದರೆ ಅವರು ಕಡಿಮೆ ಮಾಡಲಿಲ್ಲ, ಬಟ್ ಕಾರ್ಬನ್ ಕ್ರೆಡಿಟ್ಸ್ನ ಹಾಕೊಂಡ್ಬಿಟ್ಟಿದ್ದಾರೆ. ಸೊ ಒಂದು ಹೊಸ ಮೆಕ್ಯಾನಿಸಮನ್ನು ಡೆವಲಪ್ ಮಾಡುವ ಅವಶ್ಯಕತೆ ಇದೆ. ಆ ಮೆಕ್ಯಾನಿಸಮ್ ಡೆವಲಪ್ ಆದರೆ ನಾವು ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತೀವಿ ಅನ್ನುವಂಥದ್ದು. ಬಟ್ ಡೆವಲಪಿಂಗ್ ರಾಷ್ಟ್ರಗಳು ಆಗಲೇ ತಮ್ಮ ಕಡೆಯಿಂದ ಆದಂತಹ ಕೊಡುಗೆಯನ್ನು ಮಾಡಿರುವಂತಹ ಸಂದರ್ಭದಲ್ಲಿ ಎಷ್ಟೋ ಕ್ರೆಡಿಟ್ಸ್ಗಳು ಇಲ್ಲಾಗಲೇ ಶೇಖರಣೆ ಆಗಿದ್ದಾವೆ. ಈ ಕ್ರೆಡಿಟ್ಸ್ಗಳನ್ನು ನೀವು ಬಳಕೆ ಮಾಡದೆ ಹೊಸ ಮೆಕ್ಯಾನಿಸಮನ್ನು ಡೆವಲಪ್ ಮಾಡುವಂತಹ ಪ್ರಯತ್ನವನ್ನು ನಡೆಸ್ತೀರಾ ಅನ್ನುವಂಥದ್ದು ಡೆವಲಪಿಂಗ್ ಮತ್ತು ಡೆವಲಪ್ಡ್ ರಾಷ್ಟ್ರಗಳ ನಡುವಿನ ಒಂದು ಮೂಲ ಚೇತರಿಕೆ ಅಥವಾ ಮೂಲ ಕ್ರೈಸಿಸಿಗೆ ಕಾರಣವಾಗಿದೆ ಅನ್ನುವಂಥದ್ದು. ಸೊ ಕಾರ್ಬನ್ ಮಾರ್ಕೆಟ್ ಅಂದರೆ ಏನು ಅಂತ ತಮಗೆ ಗೊತ್ತಾಗಿದೆ ಅನ್ಕೋತೀನಿ. ಈ ಕಾರ್ಬನ್ ಮಾರುಕಟ್ಟೆಯಲ್ಲಿ ಡೆವಲಪ್ಡ್ ಮತ್ತು ಡೆವಲಪಿಂಗ್ ರಾಷ್ಟ್ರಗಳ ನಡುವೆ ಉದ್ಭವ ಆದಂತಹ ಈ ಕ್ರೈಸಿಸಿಗೆ ಕಾರಣವೇನು ಅನ್ನುವಂಥದ್ದು ಸಹ ತಮಗೆ ಇಲ್ಲಿವರೆಗೆ ಅರ್ಥ ಆಗಿದೆ ಅನ್ನುವಂಥದ್ದು ನಾನು ಅನ್ಕೋತಾ ಮುಂದಿನ ವಿಷಯಕ್ಕೆ ಮುಂಸಾಗೋಣ. ಸೊ ನಾನು ಹೇಳಿದೆ, ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನಲ್ಲಿ ಒಂದಿಷ್ಟು ರೂಲ್ಸ್ಗಳು ಹಿಂದೆ ಉಳ್ಕೊಂಡಿದ್ವು. ಸೊ ಅದರಲ್ಲಿ ಮೊದಲನೇ ಒಂದು ರೂಲು ಕಾರ್ಬನ್ ಮಾರ್ಕೆಟ್ಗೆ ಸಂಬಂಧಿಸಿದಂತೆ. ಈ ಕಾರ್ಬನ್ ಮಾರ್ಕೆಟ್ ರೂಲ್ಸ್ಗಳನ್ನು ನಾವು ಫೈನಲೈಸ್ ಮಾಡಿದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ರಾಷ್ಟ್ರಗಳು ಯಾವ ರೀತಿ ಕೆಲಸ ಮಾಡಲಿದ್ದಾವೆ ಅನ್ನುವಂಥದ್ದು ಮುಖ್ಯವಾದ ಚರ್ಚೆ ನಾವು ಇಲ್ಲಿ ನೋಡಲಿದ್ದೇವೆ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ನೆಟ್ ಝೀರೋ ಟಾರ್ಗೆಟ್ ಬಗ್ಗೆ ಮಾತಾಡಿದೆ. ನೆಟ್ ಝೀರೋ ಟಾರ್ಗೆಟ್ ಯಾವ ಒಂದು ಪ್ರಾವಧಾನದಲ್ಲೂ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನಲ್ಲಿ ನಮೂದಿಸಲಾಗಿಲ್ಲ. ಬಟ್ ಪ್ರಪಂಚದಲ್ಲಿ 50ಕ್ಕಿಂತ ಹೆಚ್ಚು ರಾಷ್ಟ್ರಗಳು 2050ರಷ್ಟೊತ್ತಿಗೆ ಈ ನೆಟ್ ಝೀರೋವನ್ನು ನಾವು ಸಾಧಿಸಲಿದ್ದೇವೆ ಅನ್ನುವಂತಹ ಪ್ರಾಮಿಸನ್ನು ಮಾಡಿದ್ದಾವೆ. ಚೈನಾ 2060ರಷ್ಟೊತ್ತಿಗೆ ನೆಟ್ ಝೀರೋ ಅಥವಾ ಕ್ಲೈಮೇಟ್ ನ್ಯೂಟ್ರಲ್ ಆಗಲಿದೆ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಭಾರತ ಇವತ್ತು ಅಂದರೆ COP26ನಲ್ಲಿ 2070ರಷ್ಟೊತ್ತಿಗೆ ಅಂತ ಹೇಳ್ತಾ ಇದೆ. ಜರ್ಮನಿ 2045ರಷ್ಟೊತ್ತಿಗೆ ಅಂತ ಹೇಳ್ತಾ ಇದೆ. ಸೊ ಈ ಒಂದು ಕಮಿಟ್ಮೆಂಟ್ಸ್ಗಳು ಏನು ಚರ್ಚೆಯಲ್ಲಿ ಇದಾವಲ್ಲ, ಇವುಗಳಿಗೆ ಸಂಬಂಧಿಸಿದಂತೆ ಡೆವಲಪ್ಡ್ ರಾಷ್ಟ್ರಗಳು ಹೇಳ್ತಾ ಇರುವಂಥದ್ದು ಪ್ರಪಂಚ ಮಟ್ಟದಲ್ಲಿ ಎಲ್ಲ ರಾಷ್ಟ್ರಗಳು ಈ ಒಂದು ನೆಟ್ ಝೀರೋವನ್ನು ಒಪ್ಕೋಬೇಕು ಅನ್ನುವಂಥದ್ದು 2050ರಷ್ಟೊತ್ತಿಗೆ. ಬಟ್ ಪ್ರಪಂಚದಲ್ಲಿ ಇರುವಂತಹ 24 ರಾಷ್ಟ್ರಗಳು ಲೈಕ್ ಮೈಂಡೆಡ್ ಡೆವಲಪಿಂಗ್ ಕಂಟ್ರೀಸ್ ಅಂತ ಏನು ಕರಿತೀವೋ ಅದರಲ್ಲಿ ಭಾರತ, ಚೈನಾ, ಇಂಡೋನೇಷಿಯಾ ಇವೆಲ್ಲ ರಾಷ್ಟ್ರಗಳು ಇದ್ದಾವೆ. ಇವರು ಈಕ್ವಿಟಿ ಮತ್ತು ಕ್ಲೈಮೇಟ್ ಜಸ್ಟಿಸ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಕ್ವಿಟಿ ಅಂತಂದರೆ ಡೆವಲಪ್ಡ್ ರಾಷ್ಟ್ರಗಳು ಆಗಲೇ ವಾತಾವರಣವನ್ನು ಕಲುಷಿತಗೊಳಿಸುವುದರಲ್ಲಿ ಬಹಳ ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸಿರುವಂಥದ್ದು. ಈಗ ಅವರಿಗೂ ನಮಗೂ ಸಮಾನವಾಗಿ ನೋಡಿದ್ದಲ್ಲಿ ಡೆವಲಪ್ಡ್ ಮತ್ತು ಡೆವಲಪಿಂಗ್ ರಾಷ್ಟ್ರಗಳಿಗೆ ನಡುವೆ ಬಹಳ ದೊಡ್ಡ ಮಟ್ಟದ ಅನ್ಯಾಯವಾಗುತ್ತದೆ ಅನ್ನುವಂಥದ್ದು ಇಲ್ಲಿ ಮೂಲವಾಗಿ ಚರ್ಚೆ ಆಗಬೇಕಾಗಿರುವಂಥದ್ದು. ಸೊ ಇದು ಮುಖ್ಯವಾಗಿ COP26ಗೆ ಮುನ್ನ ಇರುವಂತಹ ಮೂಲ ಉದ್ದೇಶಗಳ ಬಗ್ಗೆ ಸಂಬಂಧಿಸಿದಂತಹ ಚರ್ಚೆ ಆಗಿರುತ್ತದೆ. ಹಾಗೆ COP26ನಲ್ಲಿ ಇರುವಂತಹ ಗೋಲ್ಸ್ ಏನೇನು ಆ್ಯಂಡ್ ಆ ಗೋಲ್ಸಿಗೆ ಸಂಬಂಧಿತವಾಗಿ ಭಾರತ ಏನೆಲ್ಲ ಅನೌನ್ಸ್ಮೆಂಟ್ಸ್ಗಳನ್ನು ಮಾಡಿದೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ನೋಡೋಣ. ಸೊ 4 COP26 ಗೋಲ್ಸ್ಗಳ ಬಗ್ಗೆ ಮಾತಾಡಬೇಕು ಅಂತಂದರೆ, ಮೊದಲನೇ ಹಂತದಲ್ಲಿ ಹೇಗೆ 2050ರಷ್ಟೊತ್ತಿಗೆ ನೆಟ್ ಝೀರೋವನ್ನು ಸಾಧಿಸಲು ಸಾಧ್ಯವಿದೆ ಅನ್ನುವಂಥದ್ದು ಚರ್ಚೆ, ಹಾಗೂ 1.5 ಡಿಗ್ರಿ ಸೆಲ್ಸಿಯಸ್ಸಿಗೆ ಟೆಂಪ್ರೇಚರನ್ನು ಅಥವಾ ಉಷ್ಣಾಂಶವನ್ನು ತಡೆ ಹಿಡಿಯುವ ಅವಶ್ಯಕತೆ ಇದೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಹೇಳ್ತಾ ಇರುವಂಥದ್ದು ಕಲ್ಲಿದ್ದಲನ್ನು ಆದಷ್ಟು ಬೇಗ ಇಂಡಸ್ಟ್ರೀಸಿಂದ ಹೊರತೆಗೆಯುವ ಅವಶ್ಯಕತೆ ಇದೆ ಮತ್ತು ಗಿಡ ಮರಗಳನ್ನು ಕಡಿದು ಹಾಕುವಂತಹ ಕ್ರಮಗಳನ್ನು ನಾವು ತಡೆಯುವ ಅವಶ್ಯಕತೆ ಇದೆ. ಮೂರನೇ ಹಂತದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ನಾವು ಬದಲಿ ಆಗುವ ಅವಶ್ಯಕತೆ ಇದೆ. 4ನೇ ಹಂತದಲ್ಲಿ ರೆನ್ಯೂವಬಲ್ ಇನ್ವೆಸ್ಟ್ಮೆಂಟ್ಸ್ ಅಂದರೆ ಸೋಲಾರ್ ಪವರ್ ಪ್ಯಾನೆಲ್ಗಳನ್ನು ಉಪಯೋಗಿಸುವಂಥದ್ದಾಗಿರ್ಬೋದು. ಸೊ ವಿದ್ಯುತ್ತಿಗೆ ಸಂಬಂಧಿಸಿದಂತೆ ರೆನ್ಯೂವಬಲ್ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಹೆಚ್ಚಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಹೇಳ್ತಿದೆ. ಮೊದಲನೇ ಗೋಲನ್ನು ನಾವು ಸಾಧಿಸಬೇಕು ಅಂತಂದರೆ ಅನ್ನುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಭಾರತ ಏನನ್ನೆಲ್ಲ ಮಾಡಬಹುದು ಅನ್ನುವಂತಹ ವಿಷಯಕ್ಕೆ ಚರ್ಚೆಯನ್ನು ಮಾಡಿದಾಗ ಅಲ್ಲಿ ಸಿಕ್ಕಿರುವಂತಹ 3 ಪಾಯಿಂಟ್ಸ್ಗಳು: ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ನಲ್ಲಿ
ನಾವು ಬದಲಾವಣೆಗಳು ಮಾಡುವ ಅವಶ್ಯಕತೆ ಇದೆ. ಏನಿದು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಎರಡನೇ ಹಂತದಲ್ಲಿ ಸೆಕ್ಟರ್ ಟು ಸೆಕ್ಟರ್ ಪ್ಲ್ಯಾನನ್ನು ಮಾಡಿ ನಮ್ಮ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಗೆ ಸಂಬಂಧಿಸಿದಂತೆ ಬದಲಾವಣೆಗಳನ್ನು ಮಾಡುವ ಅವಶ್ಯಕತೆ ಇದೆ. ಮೂರನೇ ಹಂತದಲ್ಲಿ ಭಾರತದಲ್ಲೂ ಸಹ ಕಲ್ಲಿದ್ದಲನ್ನು ಬಹಳ ದೊಡ್ಡ ಮಟ್ಟದಲ್ಲಿ ತೆಗೆದುಹಾಕುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ನ ಮೊದಲನೇ ಗೋಲ್ ಆಗಿರುತ್ತದೆ. ಎರಡನೇ ಗೋಲ್ಗೆ ಬಂದಾಗ ಮುಖ್ಯವಾಗಿ ಕಮ್ಯುನಿಟೀಸ್ ಮತ್ತು ನ್ಯಾಚುರಲ್ ಹ್ಯಾಬಿಟಾಟನ್ನು ಕಾಪಾಡುವಂಥದ್ದು. ಅದರಿಂದಾಗಿ ನಾವು ವಾತಾವರಣದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳಿಂದಾಗಿ ಏನೆಲ್ಲ ಜನರ ಜೀವನದ ಮೇಲೆ ನಾಶ ಅಥವಾ ವಿನಾಶವನ್ನು ಕಾಣ್ತಿದ್ದೀವೋ ಅದನ್ನು ತಡೆ ಹಿಡಿಯುವಂಥದ್ದು ಸಾಧ್ಯವಾಗುತ್ತದೆ. ಮೂರನೇ ಮುಖ್ಯವಾದ ಗೋಲ್ COP26ನಲ್ಲಿ ಫೈನಾನ್ಸನ್ನು ಮೊಬಲೈಸ್ ಮಾಡುವಂಥದ್ದು. ಫೈನಾನ್ಸ್ ಮೊಬಲೈಸ್ ಮಾಡಿದಂತಹ ಸಂದರ್ಭದಲ್ಲಿ ನಾವು ಡೆವಲಪಿಂಗ್ ರಾಷ್ಟ್ರಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗುವ ಅವಶ್ಯಕತೆ ಇದೆ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತೆ ಅದನ್ನು ಸಾಧಿಸುವಲ್ಲಿ ಸಾಧ್ಯವಾಗ್ತೀವಿ. ಸೊ $100 ಬಿಲಿಯನ್ ಪ್ರತಿ ವರ್ಷ ನಾವು ಶೇಖರಣೆ ಮಾಡುವ ಅವಶ್ಯಕತೆ ಇದೆ ಡೆವಲಪಿಂಗ್ ರಾಷ್ಟ್ರಗಳಿಗೆ ಅನುಕೂಲ ಮಾಡಿಕೊಡಲು. ಹಾಗೂ ನಾಲ್ಕನೇ ಕೊನೆಯ ಗೋಲ್, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಲ್ಲಿ ಮಾತ್ರ ನಾವು ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ನ ಅಡಿಯಲ್ಲಿ ಅಂದ್ಕೊಂಡಂತಹ ಆಬ್ಜೆಕ್ಟಿವ್ಸ್ಗಳನ್ನು ಪರಿಪೂರ್ಣವಾಗಿ ಸಾಧಿಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಸೊ 4 ಮುಖ್ಯವಾದ ಗೋಲ್ಸ್ COP26ನಲ್ಲಿ ಹೇಳ್ಕೊಂಡಿರುವಂಥದ್ದು ಇದು. ಭಾರತ ಇದ್ರ ಬಗ್ಗೆ ಏನು ಮಾತಾಡ್ತಾ ಇದೆ? COP26ನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೇಳ್ತಾ ಇರುವಂಥದ್ದು ಮುಖ್ಯವಾಗಿ 5 ಗೋಲ್ಸ್ಗಳ ಬಗ್ಗೆ ಮಾತಾಡಿದ್ದಾರೆ. ಅದರಲ್ಲಿ ಮೊದಲನೆಯ ಒಂದು ವಿಷಯ ಇದ್ದಂಥದ್ದು ನೆಟ್ ಝೀರೋಗೆ ಸಂಬಂಧಿಸಿದಂತೆ. ಭಾರತ ಈ ನೆಟ್ ಝೀರೋ ಟಾರ್ಗೆಟನ್ನು 2070 ಪರಿಪೂರ್ಣವಾಗಿ ಸಾಧಿಸಲಿದೆ ಅನ್ನುವಂಥದ್ದು. ಆದರೆ ಇದಕ್ಕೆ ಇನ್ನೂ ಹೆಚ್ಚಿನ ಸಮಯವಿರುವಂತಹ ಕಾರಣಕ್ಕೆ ಇದರ ಬಗ್ಗೆ ಪ್ಲ್ಯಾನ್ ಮಾಡೋದಕ್ಕೆ ನಮ್ಮ ಹತ್ರ ಇನ್ನೂ ಹೆಚ್ಚಿನ ಸಮಯ ಅಥವಾ ರಿಸೋರ್ಸಸ್ಗಳು ಇದ್ದಾವೆ. ಅದರ ಬಗ್ಗೆ ಮುಂದಿನ ಹಂತದಲ್ಲಿ ನೋಡೋಣ. 5ರಲ್ಲಿ ಮೊದಲನೇದು ನೆಟ್ ಝೀರೋ ಕಮಿಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇರುವಂಥದ್ದು. ಉಳಿದಂತಹ 4 ಏನು ಕಮಿಟ್ಮೆಂಟ್ಸ್ಗಳು ಕೊಡಲಾಗಿದೆಯೋ ಅದರಲ್ಲಿ 2 ಕಮಿಟ್ಮೆಂಟ್ಸ್ಗಳು ನಾವಾಗಲೇ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ನಲ್ಲಿ ಹೇಳ್ಕೊಂಡಿದ್ದೀವಿ. ಏನವು? ಮೊದಲನೇದು ರಿನ್ಯೂವಬಲ್ ಎನರ್ಜಿ ಮಿಕ್ಸ್. ಅಂದರೆ ನಾವು ದೇಶದಲ್ಲಿ ಉಪಯೋಗಿಸ್ತಾ ಇರುವಂತಹ ವಿದ್ಯುತ್ ಏನಿದೆಯಲ್ಲ ಅದು ಕಾರ್ಬನ್ ಅಥವಾ ಕಲ್ಲಿದ್ದಲಿಂದ ಆಗಿರಬಹುದು, ರಿನ್ಯೂವಬಲ್ ಎನರ್ಜಿಯಾಗಿ ಸೋಲಾರ್ ಮತ್ತು ವಿಂಡ್, ಹೈಡ್ರೋ ಪವರ್ ಹಾಗೂ ನ್ಯೂಕ್ಲಿಯರ್ ಪವರ್ ಇವುಗಳನ್ನು ಉಪಯೋಗಿಸಿ ತರುವಂಥದ್ದು ರಿನ್ಯೂವಬಲ್ ಮಿಕ್ಸ್. ಎರಡನೇ ಹಂತದಲ್ಲಿ ಎಮಿಷನ್ ಇಂಟೆನ್ಸಿಟಿ. ಸೊ ಎಷ್ಟು ಪ್ರತಿಶತ ಭಾರತ ಈ ಗ್ರೀನ್ ಹೌಸ್ ಗ್ಯಾಸಸ್ಗಳ ಇಂಟೆನ್ಸಿಟಿಯನ್ನು ಕಡಿಮೆ ಮಾಡಲಿದೆ ಅನ್ನುವಂಥದ್ದು. ಇದನ್ನು ನಾವು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ನಲ್ಲಿ ಹೇಳಿದ್ವಿ. ಮೊದಲಿಗೆ ನಾವು ರಿನ್ಯೂವಬಲ್ ಮಿಕ್ಸ್ ಅಂತಂದರೆ ದೇಶದ ವಿದ್ಯುತ್ ಜನರೇಷನ್ನಲ್ಲಿ ಎಷ್ಟು ಪ್ರತಿಶತ ರಿನ್ಯೂವಬಲ್ ಎನರ್ಜಿ ಅಥವಾ ಸೋಲಾರ್, ವಿಂಡ್, ಹೈಡ್ರೋ ಈ ರೀತಿಯ ಕಾಂಟ್ರಿಬ್ಯೂಷನ್ ಇದೆ ಅನ್ನುವಂಥದ್ದು. 2030 ಭಾರತ 40% ರಿನ್ಯೂವಬಲ್ ಎನರ್ಜಿಯನ್ನು ಡೆವಲಪ್ ಮಾಡಲಿದೆ ಅನ್ನುವಂತಹ ಮಾತನ್ನು ಹೇಳಿತ್ತು. ಈಗ COP26ನಲ್ಲಿ ನಾವು ಇದನ್ನು ಬದಲಾವಣೆ ಮಾಡಿ 50% ಏರಿಕೆ ಮಾಡಿದ್ದೀವಿ ಕಮಿಟ್ಮೆಂಟನ್ನು. ಸೊ 2030 ಭಾರತ 50% ವಿದ್ಯುತ್ತನ್ನು ರಿನ್ಯೂವಬಲ್ ಎನರ್ಜಿಯನ್ನು ಪಡ್ಕೊಳ್ಳಲಿದೆ ಅನ್ನುವಂಥದ್ದು ಮೊದಲನೆಯ ಕಮಿಟ್ಮೆಂಟ್ ಆಗಿರುವಂಥದ್ದು. ಎರಡನೇ ಹಂತದಲ್ಲಿ ಎಮಿಷನ್ ಇಂಟೆನ್ಸಿಟಿ ಬಗ್ಗೆ ಮಾತಾಡಿದರೆ 2005 ಲೆವೆಲಿಗೆ ಕಂಪೇರ್ ಮಾಡಿದರೆ 2020 33% ಕಡಿತ ಎಮಿಷನ್ ಇಂಟೆನ್ಸಿಟಿಯಲ್ಲಿ ನಾವು ಮಾಡಲಿದ್ದೇವೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿತ್ತು. ಇದನ್ನು ಬದಲಾಯಿಸಿ 45% ಏರಿಕೆ ಮಾಡಿದೆ 2030. ಸೊ 2030 ನಮ್ಮ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ನ ಅಡಿಯಲ್ಲಿ ರಿನ್ಯೂವಬಲ್ ಮಿಕ್ಸನ್ನು 50%, ಎಮಿಷನ್ ಇಂಟೆನ್ಸಿಟಿಯನ್ನು 45% ಬದಲಾವಣೆ ಮಾಡಿರುವಂಥದ್ದು. ಸೊ COP26ನಲ್ಲಿ ಭಾರತದ ಕಡೆಯಿಂದ ಕೊಟ್ಟಿರುವಂತಹ ಮೂರನೇ ಕಮಿಟ್ಮೆಂಟ್, 3 ಕಮಿಟ್ಮೆಂಟ್ಗಳಲ್ಲಿ ಮೊದಲನೇದು ನೆಟ್ ಝೀರೋ 2070, ರಿನ್ಯೂವಬಲ್ ಎನರ್ಜಿ ಮಿಕ್ಸ್ 50%, ಎಮಿಷನ್ ಇಂಟೆನ್ಸಿಟಿ 45% ಭಾರತ ತರಲಿದೆ ಅನ್ನುವಂಥದ್ದು. ಸೊ ಮುಂದಿನ 2 ಗೋಲ್ಸ್ಗಳು ಯಾವ್ಯಾವು? 4ನೇ ಗೋಲ್ ಭಾರತದ ಕಡೆಯಿಂದ ಕೊಟ್ಟಿರುವಂಥದ್ದು ಭಾರತದ ಫಾರೆಸ್ಟ್ ಕವರ್, ನಮ್ಮ ಕಾಡಿನ ಪ್ರಮಾಣವನ್ನು ಹೆಚ್ಚಿಸುವಂಥದ್ದು. ನಾವು ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ನ ಅಡಿಯಲ್ಲಿ ಕೊಟ್ಟಿರುವಂಥದ್ದು 2.5 ಬಿಲಿಯನ್ನಿಂದ 3 ಬಿಲಿಯನ್ ಟನ್ಸ್ ಕಾರ್ಬನ್ ಡೈಆಕ್ಸೈಡನ್ನು ಎಳ್ಕೊಳ್ಳುವಂತಹ ಕಾಡನ್ನು 2030
ಭಾರತದಲ್ಲಿ ಬೆಳೆಸಲಿದ್ದೇವೆ ಅನ್ನುವಂತಹ ಕಮಿಟ್ಮೆಂಟನ್ನು ಏನು ಕೊಟ್ಟಿದ್ವೋ ಅದನ್ನೇ ಮುಂಸಾಗಿಸ್ಕೊಂಡು ಹೋಗ್ತಾ ಇರುವಂಥದ್ದು. 5ನೇ ಕಮಿಟ್ಮೆಂಟ್ ಭಾರತದ ಕಡೆಯಿಂದ ಕೊಡ್ತಾ ಇರುವಂಥದ್ದು ಹೊಸದು, ಆಬ್ಸಲ್ಯೂಟ್ ರಿಡಕ್ಷನ್ ಇನ್ ಎಮಿಷನ್. ಇದು ಮೊದಲನೇದಾಗಿ ಅಥವಾ ಮೊದಲ ಬಾರಿಗೆ ಭಾರತ ಕೊಡ್ತಾ ಇರುವಂತಹ ಒಂದು ಹೊಸದಾದ ಕಮಿಟ್ಮೆಂಟ್ ಆಗಿರ್ತದೆ. ಇದರ ಅಡಿಯಲ್ಲಿ 2021ರಿಂದ 2030ರಷ್ಟೊತ್ತಿಗೆ ನಾವು ಏನು ಎಮಿಷನ್ಸ್ನ ಜನರೇಟ್ ಮಾಡಲಿದ್ದೇವೆ ಪ್ರೊಜೆಕ್ಟೆಡ್ ಸುಮಾರು ಉದಾಹರಣೆಗೆ 10 ಬಿಲಿಯನ್ ಟನ್ಸ್ಗಳ ಕಾರ್ಬನ್ ಡೈಆಕ್ಸೈಡನ್ನು ಭಾರತ ಈ 10 ವರ್ಷಗಳಲ್ಲಿ ಹೊರಹಾಕಲಿದೆ ಅಂದ್ಕೊಳ್ಳೋಣ ಪ್ರೊಜೆಕ್ಟೆಡ್. ಇದರಲ್ಲಿ 1 ಬಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡನ್ನು ಭಾರತ ಕಡಿಮೆ ಮಾಡಲಿದೆ ಅನ್ನುವಂತಹ ಟಾರ್ಗೆಟನ್ನು ಕೊಟ್ಟಿರುವಂಥದ್ದು ಹೊಸದಾಗಿ ಮತ್ತು ನಮ್ಮ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಗೆ ವಿಭಿನ್ನವಾಗಿರುವಂಥದ್ದು ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಭಾರತದ ಕಡೆಯಿಂದ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26ನಲ್ಲಿ ವಾತಾವರಣ ಸಂರಕ್ಷಣೆ, ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಭಾರತ 5 ಕಮಿಟ್ಮೆಂಟ್ಸ್ಗಳನ್ನು ಕೊಟ್ಟಿರುವಂಥದ್ದು ಸಹ ತಾವಿಲ್ಲಿ ಅರ್ಥೈಸ್ಕೊಳ್ಳಬೇಕು. ಸೊ COP26ಗೆ ಸಂಬಂಧಿಸಿದಂತೆ ನಡೀತಿರುವಂತಹ ಸಂದರ್ಭದಲ್ಲಿ ತಾವು ಒಂದು ಆ್ಯಡನ್ನು ಸಹ ನೋಡಬಹುದು. ಒಂದು ಜರಾಸಿಕ್ ಪಾರ್ಕ್ ಬಂದುಬಿಟ್ಟು ಎಕ್ಸ್ಟಿಂಕ್ಷನ್ನಿಂದಾಗಿ ಯಾವ ರೀತಿಯಲ್ಲಿ ಪರಿಸರದ ಮೇಲೆ ಹಾಗೂ ಮನುಷ್ಯರ ಜೀವನದ ಮೇಲೆ ಪ್ರಭಾವ ಬೀಳುತ್ತದೆ ಅನ್ನುವಂಥದ್ದು ಇವತ್ತು ರಾಷ್ಟ್ರಗಳು ಎಚ್ಚೆತ್ತುಕೊಳ್ಳುವ ಅವಶ್ಯಕತೆ ಇದೆ. ಎಚ್ಚೆತ್ತುಕೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಪರಿಸರ ಹಾಗೂ ವಾತಾವರಣದಿಂದ ಆಗುವಂತಹ ಅನಾಹುತ ಬಹಳ ದೊಡ್ಡ ಮಟ್ಟದಲ್ಲಿ ಆಗಲಿದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಬಂದಿರುವಂಥದ್ದೇ ಆ ಕಾರಣಕ್ಕೆ. ಇವತ್ತು ನಾವು ಉಪಯೋಗಿಸ್ತಾ ಇರುವಂತಹ ಈ ಭೂಮಿ ಹಾಗೂ ಈ ಪರಿಸರ ಮುಂದೊಂದು ದಿನ ನಾವು ಕೊಡುವಂತಹ ಮುಂದಿನ ಪೀಳಿಗೆಗೆ ಇರುವಂತಹ ಒಂದು ಗಿಫ್ಟ್ ಆಗಿರ್ತದೆ. ಸೊ ಆ ಗಿಫ್ಟನ್ನು ಉಳಿಸಿ ಅವರಿಗೆ ಪಾಸ್ ಮಾಡುವಂಥದ್ದು ನಮ್ಮ ಮೂಲ ಧ್ಯೇಯ ಆಗಿರಬೇಕು ಅನ್ನುವಂಥದ್ದು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇಲ್ಲಿ ರಾಷ್ಟ್ರಗಳು ತಮ್ಮ ಕೊಡುಗೆಯನ್ನು ಏನು ಮಾಡಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಚರ್ಚೆಯನ್ನು ನಡೀತಾನೆ ಇದೆ. ನಾವು ಏನು ಈ ಒಂದು ಪರಿಸರ ಸಂರಕ್ಷಣೆಯಲ್ಲಿ ಕೊಡುಗೆ ಮಾಡಲು ಸಾಧ್ಯವಿದೆ ಅನ್ನುವಂತಹ ವಿಷಯಕ್ಕೂ ಸಂಬಂಧಿತವಾಗಿ ಆಚರಣೆ ಹಾಗೂ ಆಲೋಚನೆ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಹೇಳುತ್ತಾ ಈ ಒಂದು ಲಾಯಕ್ಸ್ ಎಕ್ಸ್ಪ್ಲೇನ್ ಸೀರೀಸ್ನ COP26ಗೆ ಸಂಬಂಧಿಸಿದಂತಹ ಪರಿಪೂರ್ಣ ಮಾಹಿತಿ ತಮಗೆ ಅರ್ಥ ಆಗಿದೆ ಅಂತ ಅಂದುಕೊಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಸೊ ತಮಗೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಅಥವಾ ಪ್ರಶ್ನೆಗಳು ಇದ್ದಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.